ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಐ ನೆಕ್ಗೆ ನಾವು ಕಾಲರ್ ಅಟ್ಯಾಚ್ ಮಾಡೋಕ್ಕೆ ಈ ಥರ ಕ್ಯಾನ್ವಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲೇದಾಗಿ ಇವಾಗ ನಾವು ಫ್ರಂಟಲ್ಲಿ ಕಾಲರ್ ನೆಕ್ ಕಟ್ ಮಾಡಬೇಕಾದ್ರೆ ಅದನ್ನು ಕಟ್ ಮಾಡಿರ್ತೀವಲ್ಲ ಅದೇ ಅಳತೆಗೆ ನಾವು ಕ್ಯಾನ್ವಸ್ನ ಕಟ್ ಮಾಡ್ಕೋಬೇಕು. ನಾವು ಏನು ಆ ಮೆಜರ್ಮೆಂಟ್ ಇರುತ್ತೆ ಅದು ಆಲ್ರೆಡಿ ನಾನು ಅದ್ರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಆಲ್ಟರ್ನೇಟ್ದು ಅದರಲ್ಲಿದೆ ನೋಡಿ. ಓಕೆನಾ. ಇದಕ್ಕೆ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಪೀಸ್ ಬಟ್ಟೆ ತೊಗೋಬೇಕು. ಅಂದರೆ ಇವಾಗ ನಾವು ಲೈನಿಂಗ್ ತಂದಿರೋದ್ರಲ್ಲಿ ಸಾಕಾಗಲ್ಲ, ಇದಕ್ಕೆ ಸುಮಾರು ಒಂದು 1/4 ಮೀಟ್ರೇ ಬೇಕಾಗುತ್ತೆ. ಹಂಗಾಗಿ ನೀವು ಎಕ್ಸ್ಟ್ರಾ ಅದೇ ಕಲರಲ್ಲಿ ಬೇರೆ ಪೀಸ್ ತೊಗೊಳ್ಳಿ. ಓಕೆನಾ. ಇಲ್ಲ ನೀವು ಅದನ್ನೇ ತರ್ತೀನಿ ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಮಾಡಬೇಕಾಗುತ್ತೆ. ನೀವು ಇವಾಗ 1 ಮೀಟ್ರ್ ತರ್ತೀನಿ ಅಂದರೆ 1/4 ಮೀಟ್ರ್ ತರಬೇಕಾಗುತ್ತೆ. ಯಾಕಂದರೆ ಈ ಥರ ಅಟ್ಯಾಚ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಬಟ್ಟೆ, ಲೈನಿಂಗ್ ಬಟ್ಟೆ. ಹಂಗಾಗಿ ನಮ್ಮ ಹತ್ರ ಅಂತೂ ವೇಸ್ಟ್ ಇರುತ್ತಲ್ಲ, ಅದು ಸ್ವಲ್ಪ ಮ್ಯಾಚ್ ಆಗುವಂಥ ಬಟ್ಟೆ ತೊಗೊಂಡಿದ್ದೀನಿ. ಅಂದರೆ ಇದು ಎಕ್ಸ್ಟ್ರಾ ಬಟ್ಟೆನೇ ತೊಗೋಬೇಕಾಗುತ್ತೆ. ಹೇಳ್ದಾಗೆ ನೀವು ಅದರಲ್ಲೇ ತೊಗೋತೀನಿ ಅಂದರೆ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ. ಇವಾಗ ಏನು ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆಗೆ ತೊಗೋತೀರಾ ಮಾಮೂಲಿಗಿನ್ನ ಅದನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರನೇ ಪೀಸ್ ಇದೆ ಅಂದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ನಮ್ಮ ಹತ್ರ ಯಾವುದಾದ್ರೂ ಮ್ಯಾಚಿಂಗ್ ಪೀಸ್ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಹಂಗಾಗಿ ನೀವು ಬೇಕಂದರೆ ಆ ಥರ ನೋಡಿ, ನಾನು ಇದು ಇನ್ನೊಂದು ಪೀಸ್ ತೊಗೊಂಡೆ, ಒಂದು ಸ್ಟಿಚ್ ಮಾಡಿದೆ. ಇವಾಗ ಈ ರೀತಿ ಇದನ್ನೇ ಬೇಕಾದ್ರೆ ಐರನ್ನು ಮಾಡ್ಕೋಬೋದು. ನೀವು ಐರನ್ ಇದ್ದರೆ ಐರನ್ನು ಮಾಡ್ಬೋದು. ನಾನು ಐರನ್ ಏನು ಮಾಡಿಲ್ಲ, ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಸುತ್ತ ಸ್ಟಿಚ್ ಮಾಡಿಬಿಟ್ಟು ಆಲ್ರೆಡಿ ಮಧ್ಯದಲ್ಲೂ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೆಕ್ಕು ಡೀಪ್ ಎಷ್ಟು ಬೇಕು ಅಂತ. ಅಲ್ಲೂ ಸುಧಾ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಸುತ್ತನೂ ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಟ್ಟೆ ಬಿಟ್ಟು ಒಂದು ಅರ್ಧ ಇಂಚ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಅಂದರೆ ನಾವು ಎಮ್ಮಿಂಗ್ ಮಾಡೋದಕ್ಕೆ ಅದನ್ನ ಫೋಲ್ಡ್ ಮಾಡಿದ್ರೆ ನಾವು ಎಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಯಿತು. ಈ ರೀತಿ ನಾನು ಒಟ್ಟು ಟೋಟಲ್ಲು 3ಕ್ಕೆ 4 ಪೀಸ್ಗೆ ರೆಡಿ ಮಾಡಿದ್ದೀನಿ. ಒಂದಕ್ಕೆ ಮ್ಯಾಚಿಂಗ್ ದಾರ ಇರಲಿಲ್ಲ, ಹಂಗಾಗಿ 3 ಪೀಸ್ನ ತೋರಿಸ್ತಾ ಇದ್ದೀನಿ. ಓಕೆನಾ. ಸೇಮ್ ಎಲ್ಲ ಒಂದೇ. ನಾವು ಏನು ಮೆಜರ್ಮೆಂಟಿಗೆ ಕಟ್ ಮಾಡಿರ್ತೀವೋ ಅದನ್ನು ಈ ರೀತಿ ಕ್ಯಾನ್ವಾಸ್ನ ಒಂದು ಕೆಳಗಡೆ ಪೀಸ್ ಇಟ್ಟು ಲೈನಿಂಗ್ ಪೀಸ್ನ ಅದ್ರ ಮೇಲೆ ಇದನ್ನು ಇಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಐರನ್ ಇದ್ದರೆ ಐರನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗಿಬಿಡುತ್ತೆ. ಐರನ್ ಮಾಡಿರೋದ್ರಿಂದ ಸುತ್ತ ಸ್ಟಿಚ್ ಹಾಕ್ಕೊಂಬಿಟ್ಟು ಮಾಮೂಲಿ ನೆಕ್ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಐರನ್ ಮಾಡಿದಾಗ ಈ ಥರ ಫೋಲ್ಡ್ ಮಾಡಿದಾಗ ನೀಟಾಗಿ ಐರನ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸ್ಟಿಚ್ ಬೇಕಾಗಿಲ್ಲ. ಇನ್ನು ಐರನ್ ಮಾಡದೇ ಇರೋ ಕಾರಣ ಮೊದಲು ಸುತ್ತ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಫೋಲ್ಡ್ ಮಾಡಬೇಕು. ಓಕೆನಾ. ಇಲ್ಲ ಐರನ್ ಇದ್ದರೆ ಐರನ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಬೋದು ಸೈಡ್ನ. ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಮಗೆ ಐ ನೆಕ್ಗೆ ಕ್ಯಾನ್ವಾಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಇನ್ನೊಂದು ಎಕ್ಸ್ಟ್ರಾ ಪೀಸ್ ತೊಗೊಂಡೆ, ಜೈಂಟ್ ಮಾಡಿಕೊಂಡೆ, ಅದು ಬಟ್ಟೆ ಸಾಕಾಗಿಲ್ಲ. ಹಂಗಾಗಿ ಮಧ್ಯಕ್ಕೆ ಜೈಂಟ್ ಮಾಡಿ ಕಟ್ ಮಾಡಿ ಜೈಂಟ್ ಮಾಡ್ಕೊಂಡಿದ್ದೀನಿ. ಇದು ಈ ಒಂದು ವೇಸ್ಟು ಲೈನಿಂಗ್ ಪೀಸು. ಇವಾಗ ಇದಕ್ಕೆ ಈ ಥರ ಇಟ್ಕೊಂಡು ನೋಡಿ, ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಇವಾಗ ಇದಕ್ಕೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಐರನ್ ಮಾಡಿದ್ರೆ ಡೈರೆಕ್ಟಾಗಿ ಫೋಲ್ಡ್ ಮಾಡ್ಬೋದು. ಐರನ್ ಮಾಡದೇ ಇರೋ ಕಾರಣ ನೀವು ಸುತ್ತ ಫಸ್ಟು ಸ್ಟಿಚ್ ಹಾಕ್ಕೊಬಿಡಿ, ಆಮೇಲೆ ಸೈಡನ್ನ ಫೋಲ್ಡ್ ಮಾಡಿ. ಓಕೆನಾ. ಈ ರೀತಿ ಮಾಡ್ಕೋಬೇಕು. ನೀವು ಏನಾದರೂ ಐ ನೆಕ್ಕು ಸ್ಟಿಚ್ ಮಾಡಿದ್ರೆ ಈ ಥರ ಸ್ಟಿಚ್ ಇದು ಕ್ಯಾನ್ವಾಸ್ ತೊಗೊಂಡು ಮಾಡಬೇಕಾಗುತ್ತೆ. ನೀವು ಕ್ಯಾನ್ವಾಸ್ ಇಲ್ಲಪ್ಪ ನಮ್ಮ ಹತ್ರ ಏನು ಮಾಡೋದು ಅನ್ನೋರು, ಕ್ಯಾನ್ವಾಸ್ ಇಲ್ಲ ಅಂದರೆ ಮಾಮೂಲಿ ಇದು ಲೈನಿಂಗ್ ಪೀಸ್ನೇ ಡಬಲ್ ತೊಗೊಳ್ಳಿ. ಓಕೆನಾ. ಏನಿರುತ್ತೆ ಅದಕ್ಕೆ ಡಬಲ್ ಪೀಸ್ ತೊಗೊಂಡು ಮಾಮೂಲಿ ಇದು ಹೇಗೆ ಮಾಡ್ತಿದ್ದೀವೋ ಇವಾಗ ಕ್ಯಾನ್ವಾಸು ಲೈನಿಂಗ್ ಇದೆ, ನೀವೇನು ಮಾಡಿ ಲೈನಿಂಗ್ನೇ 2 ಪೀಸ್ ತೊಗೊಳ್ಳಿ, ಆವಾಗ್ಲೂ ಚೆನ್ನಾಗಿ ಬರುತ್ತೆ. ಓಕೆನಾ. ನೀವು ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಏನು ತೊಂದರೆ ಏನಿಲ್ಲ. ಆ ರೀತಿಯೂ ಮಾಡ್ಬೋದು. ಓಕೆನಾ. ಇವಾಗ ಕೆಲವೊಂದು ಕಡೆ ಇನ್ನೂ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಆ ಥರ ಕ್ಯಾನ್ವಾಸ್ ಸಿಗದೇ ಇರ್ಬೋದು. ಹಾಗಾಗಿ ನೀವು ಆ ಥರ ಒಂದು ರೆಡಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಕ್ಯಾನ್ವಾಸೇ ಬೇಕು ಅಂತೇನಿಲ್ಲ, ಇಲ್ಲ ಸಿಗುತ್ತೆ ಅನ್ನೋದಾದರೆ ತೊಗೊಬಂದು ಯೂಸ್ ಮಾಡ್ಕೊಳ್ಳಿ, ಅದು ಸ್ಟಿಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನಾವು ಫ್ರಂಟ್ ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ. ಒಂದೇ ವೀಡಿಯೋದಲ್ಲಿ ಲೆಂತಿ ಆಗುತ್ತೆ, ಆಮೇಲೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಕ್ಯಾನ್ವಾಸ್ಗೆ ಲೈನಿಂಗ್ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದು ಇನ್ನೊಂದು ಪೀಸು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ಹೀಗೆ 4 ಪೀಸ್ ಇತ್ತು, ಅದರಲ್ಲಿ 4 ಪೀಸನ್ನು ಈ ಥರ ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟೆ ನಾನು ಈ ಥರ ರೆಡಿ ಮಾಡ್ತಾ ಇರೋದು. ಓಕೆನಾ. ಹಾಗಾಗಿ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಸ್ಟಿಚ್ ಮಾಡೋದು. ಇವಾಗ ಐ ಕಾಲರ್ ನೆಕ್ ಕೊಟ್ಬಿಟ್ರೆ ಹೆಂಗಪ್ಪ ಸ್ಟಿಚ್ ಮಾಡೋದು ಅಂತ ಚಿಂತೆ ಇರುತ್ತೆ. ನಾನು ಆಲ್ರೆಡಿ ಹಾಕಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲೂ ಹಾಕ್ತೀನಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋ ನೋಡಿ. ಓಕೆನಾ. ಫಸ್ಟ್ಗೆ ಈ ಥರ ಕ್ಯಾನ್ವಾಸ್ನ ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅಲ್ಲಿಗೆ ಸ್ವಲ್ಪ ರೆಡಿ ಆಗುತ್ತೆ. ಆಮೇಲೆ ಬ್ಲೌಸ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು ಅಷ್ಟೇ. ಅಟ್ಯಾಚ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಆಗಲೇ ಹೇಳ್ದಾಗೆ ಒಂದೇ ವೀಡಿಯೋದಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಇವಾಗ ಏನಿದ್ರು ಕ್ಯಾನ್ವಾಸ್ನ ಲೈನಿಗೆ ಹೇಗೆ ಅಟ್ಯಾಚ್ ಮಾಡ್ಕೋದು ಅಂತ ತಿಳ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್.